ಕುಮಾರ್ ಯಶಸ್ವಿ ರಮೇಶ್ ಮಡವಾರ್. ಈತನ ಜನ್ಮ ದಿನಾಂಕ 28/10/2012 ಜನನಾಗಿದ್ದು, ಇವರು ಲಿಂಗೈಕ್ಯ ಆಗಿದ್ದು 7/3/2023 ಸುಮಾರು 10 ವರ್ಷ 6 ತಿಂಗಳು ತಮ್ಮ ಜೀವಾವಧಿಯಲ್ಲಿ ದೇವರಂತೆ ಇದ್ದು ದೇವರಂತೆ ಆಗಿ ಹೋಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಾಗೂ ಸೇವೆಗೈಸಲು ಒಂದು ಅದ್ಭುತವಾದ ದೇವರ ಕೊಡುಗೆಯನ್ನು ನೀಡಿ ನಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಅವರನ್ನು ನೆನೆಯುತ್ತಾ ಒಂದು ಸಮಾಜ ಕಾರ್ಯಗಳಲ್ಲಿ ನಮ್ಮನ್ನು ನೆನಪಿಸಿಕೊಂಡು ಹೋಗುವಂಥ ರೀತಿಯಲ್ಲಿ ಒಂದು ಕೊಡುಗೆ ಆಗಿರುವುದರಿಂದ ನಾವು ಅದನ್ನು ತಮ್ಮೆಲ್ಲರ ಸಹಕಾರದಿಂದ, ನಮ್ಮ ಅಧಿಕಾರಿಗಳ ನೆರವಿನಿಂದ ಹಾಗೂ ಸ್ವಇಚ್ಛೆಯಿಂದ ಬಂದಿರುವಂಥ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಅತ್ಯಂತ ತುಂಬ ಹೃದಯದ ಸಹಕಾರದಿಂದ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲೂ ಆಗಮಿಸಿದಿರಿ. ತಮಗೆಲ್ಲರಿಗೂ ನಾವು ಚಿರಋಣಿ ಎನ್ನುತ್ತಾ ಸಾಹೇಬರಲ್ಲಿ ನನ್ನ 2 ಮಾತುಗಳನ್ನು ನನ್ನ ಗೌರವಪೂರ್ವಕವಾಗಿ ಅಭಿನಯಿಸ್ತಾ ಇದ್ದೇನೆ. ಧನ್ಯವಾದಗಳು, ನಮಸ್ಕಾರಗಳು. ಮಹೇಶ್ ಫೌಂಡೇಶನ್ ಮತ್ತು ಯಶಸ್ವಿ ಟ್ರಸ್ಟ್ ವತಿಯಿಂದ ಈ ರಕ್ತದಾನ ಶಿಬಿರ ಏರ್ಪಡಿಸಿದ್ರಿ ಮಹೇಶ್ ಫೌಂಡೇಶನ್ದಲ್ಲಿ. ನಾವೆಲ್ಲರೂ ಆತ್ಮಾವಲೋಚನೆ ಮಾಡ್ಕೊಳ್ಬೇಕು. ಇವತ್ತು ನಮ್ಮ ತಂದೆ ತಾಯಿಗಳು ನಮ್ಮನ್ನೆಲ್ಲದು ಹಡಿದು ದೊಡ್ಡವ್ರು ಮಾಡಿ ಎಂತೆಂಥ ಕಷ್ಟದಲ್ಲಿದ್ದವ್ರು. ಯಾಕಂದ್ರೆ ನಾವು ಯಾರಾದ್ರೂ ಕೋಟ್ಯಾಧೀಶರ ಮಕ್ಕಳಿಲ್ಲ, ನಾವೆಲ್ಲರೂ ಮೆಜಾರಿಟಿ ನಾವೆಲ್ಲ ಗ್ರಾಮೀಣ ಪ್ರದೇಶದಿಂದ ಬಂದವ್ರು ಇರ್ತೀವಿ. ನಮ್ಮ ತಂದೆ ತಾಯಿಗಳು ನಮಗೆ ಮಾಡಿದ ಇದನ್ನು ನಾವು ಅವ್ರಿಗೆ ಎಷ್ಟು ಮಾಡಿದ್ದೀವಿ ಅನ್ನೋದನ್ನು ಬರ್ತದೆ. ವಯಸ್ಸಾದ ತಂದೆ ತಾಯಿಗಳನ್ನ ಈಗೆಲ್ಲ ವೃದ್ಧಾಶ್ರಮ ಕಳಿಸುವಂಥ ಕಾಲದಲ್ಲಿ, ಅಂಥ ಕಾಲಘಟ್ಟದಲ್ಲಿ ರಮೇಶ್ ಮಡವಾಳ್ ಅಂತ ಕಿರಿಯ ಅಂತ ದರ್ಜೆ ಅಧಿಕಾರಿ ತನ್ನ ಒಂದು ಮಗು ಸುಮಾರು 8 ವರ್ಷ ಅದನ್ನೆಲ್ಲ ಪಾಲನೆ ಪೋಷಣೆ ಮಾಡಿದರು. ಅದು ಹುಟ್ಟಿದ ಮಗು ಮಡವಾಳ್ರು ಹೇಳ್ತಾಯಿದ್ರು, ಅದು ದೇವರಾಗಿ ಹುಟ್ಟಿತು, ದೇವರಾಗಿ ನಾವು ಹೋದರು ಅಂತಕೊಂದೇಳಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಅಂದರೆ ಒಂದು ಮನುಷ್ಯನ ವ್ಯಕ್ತಿತ್ವ ಬಟ್ ಸ್ಥಾನಮಾನದಿಂದ ಆಗೋದಿಲ್ಲ, ತಾವು ಮಾಡುವ ಒಂದು ಕಾರ್ಯಚಟುವಟಿಕೆಯಿಂದ ತಾವು ಮಾಡುವ ಸಮಾಜಮುಖಿ ಕೆಲಸದಿಂದ ದೊಡ್ಡದಾಗ್ತೈತೆ ಅನ್ನಲಿಕ್ಕೆ ಇದೊಂದು ಒಳ್ಳೆಯ ಸಂದರ್ಭ. ಇದಕ್ಕೆ ತರುವಂಥ ಒಳ್ಳೆಯ ಅವಕಾಶ ಯಾರು ಬರೋದಿಲ್ಲ. ನೂರಾರು ಥರದ ದಾನ ಇರ್ತಾವೆ. ವಿದ್ಯಾದಾನ ಇರ್ಬೋದು, ಅನ್ನದಾನ ಇರ್ಬೋದು, ಎಲ್ಲ ಥರ ದಾನ ಇರ್ತಾವೆ. ಒಂದು ದಿವ್ಸ ಊಟ ಕೊಡದಿದ್ರು ಕೂಡ ನಮ್ಮಲ್ಲಿರೋ ಎನರ್ಜಿ, ನಮ್ಮಲ್ಲಿರೋ ಇದರಿಂದ ಬದುಕ್ಬೋದು. ಬಟ್ ಅದು ತಾತ್ಕಾಲಿಕವಾಗಿ ಆಕ್ಸಿಡೆಂಟ್ ಆಗ್ತದೆ, ಮತ್ತೊಂದು ಏನಾರು ಆಗ್ತದೆ, ಎಮರ್ಜೆನ್ಸಿದಲ್ಲಿ ರಕ್ತ ಕೊಡಲಿಲ್ಲ ಅಂದರೆ ಜೀವ ಹೋಗಿರ್ತದೆ. ಒಬ್ಬರು ಒಂದು ಯೂನಿಟ್ ರಕ್ತ ಕೊಡೋದ್ರಿಂದ ಹೇಳ್ತಾಯಿದ್ರು ನಮ್ಮ ಮಹೇಶ್ ಅವರು, 3 ಮಂದಿನ ಉಳಿಸ್ತದಂತೆ. ದಾನ ಅಂತಲ್ಲ, ಜೀವದಾನ ಅನ್ನೋದು. ರಕ್ತದಾನ ಅಂದರೆ ಜೀವದಾನ. ಅದನ್ನೆಲ್ಲ ಕೊಡೋಂಥ ವ್ಯವಸ್ಥೆ ಮಾಡಿದರು. ನಿಜವಾಗ್ಲೂ ಅತ್ಯಂತ ಅರ್ಥಪೂರ್ಣ ಮತ್ತು ಹೃದಯ ಸ್ಪರ್ಶಿ ಕಾರ್ಯಕ್ರಮ. ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಆಗಿ ಇದು HIV ಆ ಥರ ಏನಾದರೂ ಮಾರಣಾಂತಿಕವಾಗಿ ಉಳಿದಿಲ್ಲ. ಇವಾಗ ಬದುಕ್ಬೋದು, ಇನ್ನೂ 15-20 ವರ್ಷ ಗಂಟೆ ಬದುಕ್ಬೋದು, ಮತ್ತು ಇಮಿಡಿಯೇಟ್ ಅದಕ್ಕೇನು ಜೀವಕ್ಕೇನು ತೊಂದರೆ ಇರೋದಿಲ್ಲ ಅಂತಕೊಂಡೇಳಿ ಅದ್ರ ಬಗ್ಗೆ ತಿಳುವಳಿಕೆ ಹೇಳಲಾರ್ದನ ಸುಮಾರು ಸಾವಿರಾರು ಜನ, ಸುಮಾರು 4,000 ಜನ ವಿದ್ಯಾರ್ಥಿಗಳನ್ನ ಇಲ್ಲಿಂದ ಎಲ್ಲ ರಕ್ಷಣೆ ಮಾಡಿ ಇದನ್ನು ಮಾಡಿದವರು. ಸುಮಾರು 1,700 ಜನ ವಿದ್ಯಾರ್ಥಿನಿಯರನ್ನ ಮತ್ತು ಹಿರಿಯರನ್ನ ಕೂಡ, ಯಾರು ನಿರ್ಗತಿಕರನ್ನ ಇಂಥ ಕಾಲದಲ್ಲಿ ಕೂಡ ಮಹೇಶ್ ಅವರು ಮತ್ತು ಅವರೆಲ್ಲ ಸ್ನೇಹಿತರು ಸುಮಾರು 1,700 ಜನ ವಿದ್ಯಾರ್ಥಿನಿಯರನ್ನ ಮತ್ತು ಅವರೆಲ್ಲರೂ ಕೂಡ ಒಣ್ಣಾರ್ದಾದ್ರೆ ಸಮಸ್ಯೆಗಳು. ಒಂದು ಯಾರಿಗೆ ಅವ್ರಿಗೆ ಹಿನ್ನೆಲೆ ದಿಕ್ಕಿರ್ಲಾರ್ದವರು, ಇನ್ನೊಂದು ಆರೋಗ್ಯ ಸಮಸ್ಯೆಗಳದವು. ಅದ್ರ ಬಗ್ಗೆ ನಾವು ರಿಪೀಟೆಡ್ಲಿ ಹೇಳಲಿಕ್ಕಾಗೋದಿಲ್ಲ. ಆರೋಗ್ಯ ಸಮಸ್ಯೆಗಳು ಅಂಥವೆಲ್ಲ ಆರೋಗ್ಯ ದೈಹಿಕವಾಗಿ ಭಾಳಷ್ಟು ಅಂಗವೈಕಲ್ಯತೆ ಇದ್ದರೂ ಕೂಡ ಅವ್ರನ್ನೆಲ್ಲ ಕೂಡ ನಾವು 2 ಮಕ್ಕಳಿದ್ರೆ ಜೋಪಾನ ಮಾಡೋದು ಕಷ್ಟ ಇರ್ತದೆ. ಸುಮಾರು ಸಾವಿರಾರು ಮಕ್ಕಳನ್ನೆಲ್ಲ ಇಟ್ಟುಕೊಂಡು ಇದು ಮಾಡ್ತಾಯಿದ್ರು. ನಿಜವಾಗ್ಲೂ ಕೂಡ ನಮ್ಮೆಲ್ಲರ ದೃಷ್ಟಿಯಲ್ಲಿ ಮಹೇಶ್ ಅವರೇ, ನಾವು ಮಾಡೋ ಸೇವೆ ಏನೂ ಅಲ್ಲ, ನೀವು ಮಾಡೋ ಸೇವೆ ಮಾಡಿ ಅವ್ರಿಗೊಂದು ಸಮಾಜಮುಖಿ ಮತ್ತು ಸಮಾಜದಲ್ಲಿ ಮೇಲ್ಟಿಂಗ್ ತರುವಂಥ ಪ್ರಯತ್ನ ಮಾಡ್ತಾಯಿದ್ರಿ. ನಿಮ್ಮ ಸೇವೆಗೆ ನಾವೆಲ್ಲ ಇಲಾಖೆಯಿಂದ ವಿಶೇಷವಾಗಿ ಮಡಿವಾಳರು ಮತ್ತು ತಂಡದವರಿಂದ ನಿಮಗೆಲ್ಲರಿಗೂ ಅಭಿನಂದನೆ ಹೇಳ್ತಾ ಈ ಸಮಾಜಮುಖಿ ಕಾರ್ಯ ಮುಂದುವರಲಿ. ಮತ್ತು ನಾವು ಕೂಡ ಅವಕಾಶಕ್ಕಾಗೆಲ್ಲ ನಿಮ್ಮ ಸಂಘದ ಜೊತೆಗೆ, ನಿಮ್ಮ ಚಟುವಟಿಕೆಗಳ ಜೊತೆಗೆ ಇಷ್ಟೊಂದು ಒಳ್ಳೆ ಕೆಲಸ ನಮ್ಮ ಪರಿಸರದಲ್ಲಿ, ನಮ್ಮ ಸುತ್ತಮುತ್ತಲು ನಡೀತಾ ಇದೆ. ಅಂಥ ಒಳ್ಳೆ ಕೆಲಸ ನಮಗಿಂತಲೂ ಹೆಚ್ಚಿನ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾಯಿದ್ರಿ. ಮಾನವೀಯ ಮೌಲ್ಯನ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ರಿ. ನಿಮ್ಮ ಕೆಲಸದ ಜೊತೆಗೆ, ನಿಮ್ಮ ಒಂದು ಸಮಾಜಮುಖಿ ಸೇವೆ ಜೊತೆಗೆ ನಾವು ಕೂಡ ಅವಕಾಶಕ್ಕಾಗ ಕಾಲಕ್ಕೆ ಸಂದರ್ಭಗಳು ಬರ್ತಿರ್ತಾವೆ. ಯಾವ್ಯಾವುದೋ ಬರ್ತಿರ್ಬೋದು ಬರ್ತಿರ್ತಾವೆ. ಹೋಟೆಲ್ದಲ್ಲಿ ಹೋಗಿ ಕೇಕ್ ಕಟ್ ಮಾಡೋದು, ಮನೇಲಿ ತಂದು ಕೇಕ್ ಕಟ್ ಮಾಡೋದು, ಸೆಲೆಬ್ರೇಟ್ ಮಾಡೋಕ್ಕಂತಲೂ ಇಲ್ಲಿ ನಿಜವಾಗ್ಲೂ ಅದನ್ನು ಅದೇನು ಸಮಾಜದ ಜೊತೆಗೆ ಅವ್ರಿಗೂ ಒಂದು ಚಾಚನ ಕೊಟ್ಟಂಗೆ ಆಗಿರ್ತದೆ. ಅದು ಕಳೆದ ಭಾಳ ಸೂಕ್ತವಾಗಿರ್ತದೆ, ಅರ್ಥಪೂರ್ಣವಾಗಿರ್ತದೆ ಅಂತೇಳಿ ಹೇಳ್ತಾ, ನಿಮ್ಮ ಕಾರ್ಯವನ್ನು ಮತ್ತು ಜೊತೆಗೆ ನಮ್ಮ ಮಡಿವಾಳರವರು ಮತ್ತು ಅವರೆಲ್ಲರಿಗೂ ನೀವೆಲ್ಲ ಬೆಂಬಲ ಕೊಡ್ತಾ ಇರೋದು ಎಲ್ಲ ಕರ್ತವ್ಯಗಳಲ್ಲಿ ಬಿಟ್ಕೊಂಡು ಕಾಂಪ್ರಮೈಸಿಗೆ ಎಲ್ಲರೂ ಕೂಡ ಬಂದಿಲ್ಲಿ ನಮ್ಮ ಸಹೋದರ ಅಧಿಕಾರಿಗಳು ಎಲ್ಲರೂ ಕೂಡ ನೀವು ಬೆಂಬಲ ಮಾಡ್ತಾ ಇದ್ದೀರಿ. ನಿಜವಾಗ್ಲೂ ಅತ್ಯಂತ ಅರ್ಥಪೂರ್ಣವಾದ ಮತ್ತು ಹೃದಯ ಸ್ಪರ್ಶಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಂಥ ನಿಮಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀನಿ. ನನಗೆ ಈ ಕಾರ್ಯಕ್ರಮನ ಭಾಗವಹಿಸಲು ಲಾಸ್ಟ್ ಇಯರು ಇದು ವರ್ಷ ನನ್ನ ಯಾವಾಗ ರಮೇಶ್ ಸರ್ ಅಂದರು ನಾವು ಹಿಂಗೆ ಕಾರ್ಯಕ್ರಮ ಮಾಡ್ಬೇಕಂದಾಗ ನಂಗೆ ಭಾಳ ಖುಷಿ ಆಯ್ತು ರೀ. ಯಾಕಂದರೆ ಇಂಥ ಕಾರ್ಯಕ್ರಮ ನಾವು ಭಾಳಷ್ಟು ಕಾರ್ಯಕ್ರಮ ಮಾಡ್ತಿರ್ತೇವೆ. ಬಟ್ ಈ ಒಂದು ಕಾರ್ಯಕ್ರಮ ಎಷ್ಟು ಅಪರೂಪ ಐತಂದರೆ, ರಮೇಶ್ ಸರ್ ಅವರು ತನ್ನ ಮಗುನ ಕಳ್ಕೊಂಡ್ರು. ಆ ಒಂದು ದುಃಖನಲ್ಲಿ ಅವರು ಹಿಂಗೆ ಅಂದಿಲ್ಲಲ್ಲ, ನಾನು ದೇವ್ರಿಲ್ಲಪ್ಪ, ನನ್ನ ಮಗು ಕಳ್ಕೊಂಡು ನಿನ್ನ ಅನ್ನೋವಂಥ ಸಂದರ್ಭ ಅವ್ರು ನೋಡಿಲ್ಲ.
ಹೊರತಾಗಿ ಅವ್ರು ಏನು ವಿಚಾರ ಮಾಡಿದ್ರು ಅವನ್ನೇ ನಿಮಿತ್ತ ನಾನು ಎಷ್ಟೋ ಮಕ್ಕಳಿಗೆ ಮರೆತು ನಾನು ರಕ್ತದಾನ ಅಥವಾ ಎಂಥ ಒಂದು ಬೇರೆ ಸಹಾಯ ಮಾಡಿದರೆ ನನ್ನ ಮಗುವಿಗೆ ಶಾಂತಿ ಸಿಗತ್ತಾ ಅನ್ನುವಂಥ ಒಂದು ಉದ್ದೇಶದಿಂದ ನಿಮ್ಗೆಲ್ಲರಿಗೂ ಇಲ್ಲೇ ಕೂಡಿಸಿದ್ದಾರೆ. ಸೊ ಇದು ಭಾಳ ದೊಡ್ಡ ಕೆಲಸ ಇದೆ ರೀ. ನಾನು ರಮೇಶ್ ಸರ್ ಅವರು ಮತ್ತು ಅವರೆಲ್ಲ ತಂಡದವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಎಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ಮೊದಲನೇ ಮಗ ಯಶಸ್ವಿ ಸುಮಾರು 10.5 ವರ್ಷಗಳ ಕಾಲ ನಮ್ಮ ಜೊತೆಗಿದ್ದು ಮಾರ್ಚ್ 7, 2023 ಈ ಲೋಕ ತ್ಯಜಿಸಿದ. ಆತನ ಸ್ಮರಣೆಗಾಗಿ ನಾವು ಪ್ರತಿ ವರ್ಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾಯಿದ್ದೀವಿ. ಆತನ 8ನೇ ವರ್ಷದ ಬರ್ತ್ಡೇಗೆ ಬರೆದಂಥ ಕವಿತೆಯನ್ನು ನಾನು ಇವತ್ತು ಓದ್ತೀನಿ. 2 ನಿಮಿಷ. ಆತನನ್ನು ಬುದ್ಧ ಅಂತಲೇ ಕರಿತಿದ್ದೀವಿ. ನಾನು ಬುದ್ಧ ಎಷ್ಟು ನೋವುಗಳನ್ನು ತಿಂದ, ಅದೇ ರೀತಿ ನನ್ನ ಮಗನೂ ಸಹಿತ ನೋವುಗಳನ್ನು ತಿಂದದಕ್ಕಾಗಿ ನಾವು ಬುದ್ಧ ಅಂತಲೇ ಕರಿತಿದ್ವಿ. ನನ್ನ ಬುದ್ಧನ ಬರ್ತಡೆ ಕವಿತೆ ಶೀರ್ಷಿಕೆ. 6ಕ್ಕೇರದ 3ಕ್ಕಿಳಿಯದ, ಬುದ್ಧಿ ಇರದ ನಿದ್ದೆ ಬಾರದ, ಮಾತಿಲ್ಲದೆ ಮಹಾಮೌನಿಯಾಗಿರುವ ಬುದ್ಧನಂತ ನನ್ನ ಮಗನಿಗೆ ಇಂದು 8 ವರ್ಷ. ನನ್ನ ಬುದ್ಧನನ್ನು 100 ಕಣ್ಣುಗಳು ವಿಚಿತ್ರವಾಗಿ ನೋಡುತ್ತಿದ್ದರೂ ಹೆಗಲ ಮೇಲೆ ಹೊತ್ತುಕೊಂಡು ಸುತ್ತಾಡಿದ್ದೇನೆ 10 ಆಸ್ಪತ್ರೆಗಳನ್ನು. ನನ್ನ ಬುದ್ಧನನ್ನು ಗರ್ಭಗುಡಿಯೊಳಗೆ ದೇವರ ಮುಂದೆ ಕುಳಿತು ದೈನ್ಯದಿಂದ ಗುಣಮುಖನಾಗಲೆಂದು ಬೇಡಿಕೊಂಡು ಶಿವನಿಗೆ ಅರ್ಪಿಸಿದ್ದೇವೆ ಬಿಲ್ವಪತ್ರೆಯನ್ನು. ಬದುಕು ಮಾಯೆಯ ಆಟ, ಇದು ನನ್ನ ಬುದ್ಧ ನನಗೆ ಕಲಿಸಿದ ಪಾಠ. ಸ್ವಾರ್ಥಗಳ ಮಧ್ಯೆ, ಸ್ವಾರ್ಥದ ಮಧ್ಯೆ ತಾಳ್ಮೆಯಿಂದ ಬದುಕು ಕಲಿಸಲು ಒಲವು ತುಂಬಿದ ನನ್ನ ಶುದ್ಧ ಬುದ್ಧನಿಗಿಂದು 8 ವರ್ಷ. ನನ್ನೊಳಗೆ ನಿನ್ನೊಂದಿಗೆ ಮುಗಿಯದ ನಂಟು. ಜಗ ಏನೇ ಅಂದರೂ ನೀನು ನನಗೆ ಎಂದಿಗೂ ಪುಟ್ಟ ಮಗು, ಅಂದಿಗೂ ಇಂದಿಗೂ ಎಂದೆಂದಿಗೂ. ಥ್ಯಾಂಕ್ ಯು.